ಫಿಬೊನಾಕಿ ಇಟಲಿಯ ಒಬ್ಬ ಫೇಮಸ್ ಮ್ಯಾಥಮೆಟಿಷಿಯನ್. ಇವರು 13th ಸೆಂಚುರಿಯಲ್ಲಿ ಒಂದು ಸೀಕ್ವೆನ್ಸ್ನ ಕೊಡ್ತಾರೆ ಮತ್ತು ಈ ಸೀಕ್ವೆನ್ಸು ಪ್ರತಿಯೊಂದು ವಸ್ತುವಿಗೂ ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಹ್ಯೂಮನ್ ಬಾಡಿ, ಟ್ರೀ, ಪ್ಲ್ಯಾಂಟ್ಸ್, ಟೊರ್ನೆಡೋ ಆ್ಯಂಡ್ ಗ್ಯಾಲಕ್ಸಿ. ಈ ಸೀಕ್ವೆನ್ಸ್ಗೆ ಒಂದು ಹೆಸರಿಡ್ತಾರೆ, ಅದೇ ಫಿಬೊನಾಚಿ ಸೀಕ್ವೆನ್ಸಸ್. ಈ ಸೀಕ್ವೆನ್ಸ್ ಪ್ರಪಂಚದ ಪ್ರತಿಯೊಂದು ವಸ್ತುಗೂ ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ಆಗ ನಮ್ಮ ಟ್ರೇಡರ್ಸ್ ಏನು ಮಾಡ್ತಾರೆ, ಓಕೆ ಪ್ರಪಂಚದ ಪ್ರತಿಯೊಂದು ವಸ್ತುನಲ್ಲೂ ಅಪ್ಲೈ ಆಗ್ತಿದೆ, ಟ್ರೇಡಿಂಗಲ್ಲೂ ಅಪ್ಲೈ ಮಾಡಿ ನೋಡೋಣ ಅಂತ ಅಪ್ಲೈ ಮಾಡಿ ನೋಡ್ತಾರೆ. ಆಗ ಬಂದಂಥ ರಿಸಲ್ಟ್ ತುಂಬ ಶಾಕಿಂಗ್ ಆಗಿರುತ್ತೆ, ಯಾಕಂದರೆ ಅದು ಟ್ರೇಡಿಂಗಲ್ಲಿ ಕೂಡ ಅಪ್ಲೈ ಆಗ್ತಾ ಇರುತ್ತೆ. ಸೊ ಬನ್ನಿ ನೋಡೋಣ ಏನಿದು ಫಿಬೊನಾಚಿ ಸೀಕ್ವೆನ್ಸ್. ಫಸ್ಟು ಅವ್ರು ಏನು ಮಾಡ್ತಾರೆ, ನ್ಯಾಚುರಲ್ ನಂಬರ್ಸ್ ಆದ 0 ಮತ್ತು 1ನ ತಗೋತಾರೆ. ಈ 0 ಮತ್ತು 1ನ ತಗೊಂಡು ಈ ಎರಡನ್ನೂ ಆ್ಯಡ್ ಮಾಡ್ತಾರೆ. ಈ 0 + 1ನ ಆ್ಯಡ್ ಮಾಡಿದ್ರೆ 1 ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ, ಈ 1 ಮತ್ತು 1ನ ಆ್ಯಡ್ ಮಾಡ್ತಾರೆ. 1 + 1 ಆ್ಯಡ್ ಮಾಡಿದ್ರೆ 2 ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ, ಈ ಎರಡು ನಂಬರ್ನ ಆ್ಯಡ್ ಮಾಡ್ತಾರೆ. 1 + 2 = 3 ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ, ಈ ನಂಬರ್ಸ್ನ ಆ್ಯಡ್ ಮಾಡ್ತಾರೆ. 2 + 3 = 5 ಬರುತ್ತೆ. ನೆಕ್ಸ್ಟ್ ಈ ನಂಬರ್ಸ್ನ ಆ್ಯಡ್ ಮಾಡ್ತಾರೆ. 3 + 5 = 8 ಬರುತ್ತೆ. ಸೊ ಇದೇ ರೀತಿ ನಂಬರ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ರೀತಿ ನಂಬರ್ಸ್ನ ಆ್ಯಡ್ ಮಾಡ್ಕೊಂಡು ಹೋದಾಗ ನಮಗೆ ಕೆಲವೊಂದು ನಂಬರ್ಸ್ ಸಿಗುತ್ತೆ. ಆ ನಂಬರ್ಸ್ ಯಾವುದಂದರೆ 0, 1, 1, 2, 3, 5, 8, 13, 21, 34, 55, 89, 144 ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ನಂಬರ್ಸ್ಗೂ ನಮ್ಮ ಟ್ರೇಡಿಂಗು ಏನು ಸಂಬಂಧ ಅಂತ ಹೇಳಿದ್ರೆ, ಅವ್ರೇನು ಮಾಡ್ತಾರೆ, ಇಷ್ಟು ನಂಬರ್ಸಲ್ಲಿ ಯಾವುದಾದ್ರೂ ಒಂದು ನಂಬರ್ನ ಸೆಲೆಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಾನು 21ನ ಸೆಲೆಕ್ಟ್ ಮಾಡ್ತೀನಿ. ಅವ್ರೇನು ಮಾಡ್ತಾರೆ, ಈ 21ಇಂದ 30ನ ಭಾಗಿಸ್ತಾರೆ, ಮೀನ್ಸ್ ಡಿವೈಡೆಡ್ ಬೈ ಮಾಡ್ತಾರೆ. ಫಸ್ಟು 21 / 21 ಮಾಡಿದಾಗ 1 ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ, 21 / 13 ಅಂದರೆ 13 / 21 = 0.619 ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ, ಇದೇ 21ಇಂದ ಅವರು 8ನ ಡಿವೈಡ್ ಬೈ ಮಾಡ್ತಾರೆ. 8 / 21 = 0.380 ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತಾರೆ, ಇದೇ 21ಇಂದ 5ನ ಮಾಡ್ತಾರೆ. 5 / 21 = 0.238. ಈ ರೇಷಿಯೋಸಿಂದ ಅಥವಾ ಈ ರೇಷಿಯೋಸ್ ಪರ್ಸೆಂಟೇಜಿಂದ ಯಾವ ರೀತಿ ನಾವು ರೀಟ್ರೇಸ್ಮೆಂಟ್ನ ಕಂಡುಹಿಡಿಬೋದು. ರೀಟ್ರೇಸ್ಮೆಂಟ್ ಅಂದರೆ ಏನು? ಎಕ್ಸಾಂಪಲ್ ಆಗಿ, ಯಾವುದಾದ್ರೂ ಒಂದು ಸ್ಟಾಕು ಅಪ್ ಟ್ರೆಂಡಲ್ಲಿ ಇತ್ತು ಅಂದರೆ ಹಿಂಗೆ ಸ್ಟ್ರೈಟಾಗಿ ಮೇಲೆ ಹೋಗಲ್ಲ. ಅದೇನು ಮಾಡುತ್ತೆ, ಹಿಂಗೆ ಮೇಲೆ ಹೋಗುತ್ತೆ, ಮತ್ತೆ ಕೆಳಗೆ ಬರುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಕೆಳಗೆ ಬರುತ್ತೆ. ಈ ಮೇಲೆ ಹೋಗಿ ಕೆಳಗೆ ಬರೋ ಪ್ರೊಸೆಸ್ನ ನಾವು ರೀಟ್ರೇಸ್ಮೆಂಟ್ ಅಂತ ಕರಿತೀವಿ. ಅದೇ ಡೌನ್ ಟ್ರೆಂಡಲ್ಲಿದ್ದರೂ ಕೂಡ ಡೈರೆಕ್ಟಾಗಿ ಹಿಂಗೆ ಡೌನ್ ಸೈಡ್ ಹೋಗಲ್ಲ. ಹಿಂಗೆ ಡೌನ್ ಸೈಡ್ ಬರುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಡೌನ್ ಸೈಡ್ ಬರುತ್ತೆ, ಮತ್ತೆ ಮೇಲೆ ಹೋಗುತ್ತೆ. ಈ ಮೇಲೆ ಬರೋ ಜಾಗನ, ಹಿಂಗೆ ಕೆಳಗೆಯಿಂದ ಮೇಲೆ ಬರೋ ಜಾಗನ, ಇದನ್ನು ರೀಟ್ರೇಸ್ಮೆಂಟ್ ಅಂತ ಕರಿತೀವಿ. ಇದನ್ನು ಹೈಯರ್ ಲೋ ಅಂತ ಕರಿತೀವಿ. ಇದನ್ನು ಹೈಯರ್ ಹೈ ಅಂತ ಕರಿತೀವಿ, HH ಅಂತ. ಇದು ಲೋವರ್ ಲೋ ಅಂತ ಕರಿತೀವಿ. ಇದನ್ನು ಲೋವರ್ ಹೈ ಅಂತ ಕರಿತೀವಿ. ಸೊ ಯಾವುದೇ ಒಂದು ಸ್ಟಾಕ್ ಆದರೂ ಹಿಂಗೆ ಮೇಲೆ ಹೋಗಿ ಮತ್ತೆ ಕೆಳಗೆ ಬಂದು ಈ ಜಾಗ ಹತ್ರ ಬಂದು ಮತ್ತೆ ಮೇಲೆ ಹೋಗುತ್ತೆ. ಯಾವುದಾದ್ರು ಜಾಗ ಇರ್ಬೋದು. ಇದನ್ನು ಇಲ್ಲಿ ಹೋಗಿ ಮತ್ತೆ ಮೇಲೆ ಹೋಗೋದನ್ನ ರೀಟ್ರೇಸ್ಮೆಂಟ್ ಅಂತ ಕರಿತೀವಿ. ಈ ಜಾಗನ ರೀಟ್ರೇಸ್ಮೆಂಟ್ ಮಾಡ್ತಾ ಇದೆ ಅಂತ ಕರಿತೀವಿ. ಸೊ ಈ ಫಿಬೊನಾಚಿಯಿಂದ ಈ ರೀಟ್ರೇಸ್ಮೆಂಟ್ನ ಕಂಡುಹಿಡಿಬೋದು. ಅದು ಯಾವ ರೀತಿ ಅಂದರೆ ನೋಡಿ, ನಾನಿವಾಗ ಬ್ಯಾಂಕ್ ನಿಫ್ಟಿ 5 ಮಿನಿಟ್ಸ್ ಟೈಮ್ ಫ್ರೇಮ್ನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನೀವು ಯಾವ ರೀತಿ ಫಿಬೊನಾಚಿನ ಪ್ಲಾಟ್ ಮಾಡ್ಬೋದು ನೋಡಿ. ಫಸ್ಟು, ಸೆಕೆಂಡು, ಥರ್ಡ್ ಟೂಲ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೇನು ಮಾಡಬೇಕಂದ್ರೆ ಫಸ್ಟು ಹೈಯಿಂದ ಲೋಗೆ ಇದನ್ನು ಹಾಕ್ಕೋಬೇಕು. ಸೊ ಹಾಕೊಂಡ್ಮೇಲೆ ನೀವು ನೋಡ್ಬೋದು ಮಾರ್ಕೆಟ್ ಫಾಲ್ ಆಗಿದೆ, ಮತ್ತೆ ಮೇಲೆ ಬಂದು ಎಕ್ಸಾಕ್ಟ್ ಈ 0.618 ಇದನ್ನು ಏನು ಗೋಲ್ಡನ್ ರೇಷಿಯೋ ಅಂತ ಹೇಳ್ತಾರೋ ಅಲ್ಲಿ ರಿಯಾಕ್ಟ್ ಆಗಿದೆ. ಬಟ್ ಮತ್ತೆ ಫಾಲ್ ಆಗಲಿಲ್ಲ, ಅದು ಅಲ್ಲಿಂದ ಸೈಡ್ವೇಸ್ ಆಗಿದೆ. ಸೊ ಈ ಫಿಬೊನಾಚಿಯವರು ಯಾವ ನಂಬರ್ಸ್ನ ಕಂಡುಹಿಡಿದಾರೋ ಸೊ ಎಕ್ಸಾಕ್ಟ್ ಅದೇ ನಂಬರ್ಸ್ ಹತ್ರ ಹೋಗಿ ಇದು ಮಾರ್ಕೆಟು ರಿಯಾಕ್ಟ್ ಆಗುತ್ತೆ.
ಸಪೋರ್ಟ್ ಆಗಿ ತೊಗೊಳುತ್ತೆ, ಇಲ್ಲ ರೆಸಿಸ್ಟೆನ್ಸ್ ಆಗಿ ತೊಗೊಳುತ್ತೆ ಅದನ್ನು. ನಿನ್ನೆ ಮಾರ್ಕೆಟ್ ನೋಡೋದಾದರೆ ಸೇಮ್ ಎಕ್ಸಾಕ್ಟ್ ಇದರಲ್ಲೂ ಅಷ್ಟೇ, ಈ ಹೈಯಿಂದ ಲೋಗೆ ಹಾಕಿದ್ರೆ ಎಕ್ಸಾಕ್ಟ್ ಇವರು ನಂಬರ್ಸ್ ಏನು ಕೊಟ್ಟಿದ್ದಾರೋ ಆ ಜಾಗದಲ್ಲಿ ಹೋಗಿ ಇದು ಮಾರ್ಕೆಟು ರಿಯಾಕ್ಟ್ ಆಗುತ್ತೆ. ನೀವು ನೋಡ್ಬೋದು. ಇದ್ರ ಹಿಂದೆ ದಿನ ತೊಗೊಳ್ಳೋದಾದರೆ ಸೇಮ್ ಇದನ್ನು ಲೋಯಿಂದ ಹೈಗೆ ಹಾಕಿದ್ರೆ ಎಕ್ಸಾಕ್ಟ್ ನೋಡಿ ಮಾರ್ಕೆಟ್ ಮೇಲೆ ಹೋಯಿತು. ಇಲ್ಲಿ 0.5 ಹತ್ರ ಒಂದು ಸಲ ರಿಯಾಕ್ಟ್ ಆಗಿದೆ, ಮತ್ತೆ ಬಂತು 0.2 ಹತ್ರ, ಮತ್ತೆ 0.3 ಹತ್ರ ಒಂದು ಬುಲಿಶ್ ಕ್ಯಾಂಡಲ್ ಕೊಟ್ಟಿದೆ. ಬಟ್ ಮಾರ್ಕೆಟ್ ಮೇಲೆ ಹೋಗಲಿಲ್ಲ, ಸೈಡ್ ವೇಸ್ ಆಗಿದೆ. ಎಕ್ಸಾಕ್ಟ್ ಅವರು ಆ ನಂಬರ್ಸ್ ಏನು ಕೊಟ್ಟಿದ್ದಾರೋ ಸೊ ಆ ನಂಬರ್ಸ್ ಹತ್ರನೇ ರಿಯಾಕ್ಟ್ ಆಗ್ತಾಯಿದೆ ಇದು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಅಂದರೆ, ಈ ಫಿಬೋನಾಚಿನ ಯೂಸ್ ಮಾಡ್ಕೊಂಡು ನೀವು ಯಾವ ರೀತಿ ಟ್ರೇಡ್ ಮಾಡ್ಬೋದು, ಯಾವ ರೀತಿ ಟ್ರ್ಯಾಪ್ ಆಗೋದನ್ನ ನೀವು ತಡಿಬೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಇಲ್ಲಿಗೆ ಇವತ್ತಿನ ಜಸ್ಟ್ ಈ ಫಿಬೋನಾಚಿ ಕಾನ್ಸೆಪ್ಟನ್ನ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಯಾವ ರೀತಿ ಫಿಬೋನಾಚಿನ ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.